ಬೀದಿ ನಾಯಿಗಳ ದಾಳಿಗೊಳಗಾದ ದನಕರುಗಳ ರಕ್ಷಣೆ, ಸದ್ದಿಲ್ಲದೆ ಗೋ ಸೇವೆ ಮಾಡುತ್ತಿರುವ ದಾಂಡೇಲಿಯ ಗೋರಕ್ಷಕರು. ಒಂದೆಡೆ ಬೀದಿ ನಾಯಿಗಳ ಹಾವಳಿ, ಇನ್ನೊಂದೆಡೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವ ಬಿಡಾಡಿ ದನಕರುಗಳು. ದಾಂಡೇಲಿ ನಗರದ ಬಹುತೇಕ ರಸ್ತೆಗಳಲ್ಲಿ ಬೀದಿ ನಾಯಿಗಳು ಹಾಗೂ ಬಿಡಾಡಿ ದನಕರುಗಳು ಲೆಕ್ಕಕ್ಕೆ ಸಿಗಲಾರದಷ್ಟು ಇರುವುದು ವಾಸ್ತವ. ಬೀದಿ ನಾಯಿಗಳಿಗೆ ಸರಿಯಾಗಿ ಆಹಾರ ಸಿಗದೇ ಇರುವುದರಿಂದ ದಾಳಿ ಮಾಡಲು ಶುರುವಚ್ಚಿಕೊಂಡಿದೆ. ಸಾಕಷ್ಟು ಜನರಿಗೆ ಕಚ್ಚಿರುವ ಘಟನೆಗಳು ನಡೆದಿವೆ. ಆಹಾರವನ್ನರಸಿ ಬರುವ ಜಿಂಕೆಗಳನ್ನಂತೂ ಬೆನ್ನಟ್ಟಿ ದಾಳಿ ಮಾಡುತ್ತಿದೆ. ಇನ್ನು ನಗರದ ಬಹುತೇಕ ಕಡೆಗಳಲ್ಲಿ ಇರುವ ಬಿಡಾಡಿ ದನಕರುಗಳ ಮೇಲೆ ದಾಳಿ ಮಾಡುವುದು ಸಾಮಾನ್ಯವಾಗಿದೆ. ಬಿಡಾಡಿ ದನಕರುಗಳ ನಿಯಂತ್ರಣಕ್ಕೆ ನಗರಸಭೆ ಸ್ವಲ್ಪ ದಿನ ವಿಶೇಷ ಕ್ರಮವನ್ನು ಕೈಗೊಂಡಿತ್ತು. ದಿನ ಉರುಳಿದಂತೆ 108 ಕೆಲಸದ ನಡುವೆ ನಗರಸಭೆಯು ಬಿಡಾಡಿ ದನಗಳ ನಿಯಂತ್ರಣ ಕಾರ್ಯವನ್ನು ನಿಲ್ಲಿಸಿದಂತೆ ಕಾಣುತ್ತಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸುವುದಾದರೆ, ಬಿಡಾಡಿ ದನಕರುಗಳ ಪೈಕಿ ಅದರಲ್ಲಿಯೂ ಮುಖ್ಯವಾಗಿ ಕರುಗಳ ಮೇಲೆ ಬೀದಿ ನಾಯಿಗಳ ಹಿಂಡು ನಿರಂತರವಾಗಿ ದಾಳಿ ಮಾಡಲು ಮುಂದಾಗಿದೆ. ನಗರಸಭೆಯ ಆದಿಯಾಗಿ ಸಾರ್ವಜನಿಕರು ಕೂಡ ಸಾಕಷ್ಟು ಬಾರಿ ಮನವರಿಕೆಯನ್ನು ಮಾಡಿದರೂ ಬಿಡಾಡಿ ದನಕರುಗಳ ಮಾಲೀಕರು ಹಾಲನ್ನು ಕರೆದು ತಮ್ಮ ಜಾನುವಾರುಗಳನ್ನು ರಸ್ತೆಗೆ ಬಿಡುವ ವಾಡಿಕೆಗೆ ಇನ್ನೂ ಬ್ರೇಕ್ ಹಾಕಿಲ್ಲ. ಪರಿಣಾಮವಾಗಿ ಕರುಗಳು ಬೀದಿ ನಾಯಿಗಳ ದಾಳಿಗೊಳಗಾಗುತ್ತಿವೆ. ಇದನ್ನು ಗಮನಿಸಿದ ದಾಂಡೇಲಿಯ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಹಾಗೂ ಗೋರಕ್ಷಕರು ಸುಭಾಷ್ ನಗರದ ಶ್ರೀ ಪ್ರಸನ್ನ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಕಳೆದ 3 ತಿಂಗಳಿನಿಂದ 40ಕ್ಕೂ ಅಧಿಕ ಬಿಡಾಡಿ ದನಕರುಗಳನ್ನು ರಕ್ಷಣೆ ಮಾಡಿ, ಆರೈಕೆ ಮಾಡಿ, ಸ್ವತಃ ಮುತುವರ್ಜಿ ವಹಿಸಿ ಅವುಗಳ ವಾರಸುದಾರರನ್ನು ಪತ್ತೆ ಹಚ್ಚಿ ಅವರಿಗೆ ಹಸ್ತಾಂತರಿಸುವ ಕಾರ್ಯವನ್ನು ಸದ್ದಿಲ್ಲದೆ ಮಾಡುತ್ತಾ ಬಂದಿದ್ದಾರೆ. ಇಂದು ಬುಧವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಸುಭಾಷ್ ನಗರದ ಶ್ರೀ ಪ್ರಸನ್ನ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಒಂದು ಹಸು ಸೇರಿದಂತೆ ಒಟ್ಟು 6 ಕರುಗಳು ಇವರ ರಕ್ಷಣೆಯಲ್ಲಿರುವುದು ಕಂಡುಬಂದಿದೆ. ತಮ್ಮ ತಮ್ಮ ವೈಯಕ್ತಿಕ ಬದುಕಿನ ನಡುವೆಯೂ ಗೋ ಕಾಳಜಿ, ಗೋ ಪ್ರೇಮದ ಪರಿಣಾಮವಾಗಿ ಈ ತಂಡ ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ. ಬಿಡಾಡಿ ದನಕರುಗಳ ಮಾಲೀಕರು ತಮ್ಮ ತಮ್ಮ ಜಾನುವಾರುಗಳನ್ನು ತಮ್ಮ ತಮ್ಮ ಸುಪರ್ದಿಯಲ್ಲಿ ಸಾಕಿ ಬೆಳೆಸಬೇಕೇ ವಿನಃ ಊರಿನ ಜನರಿಗೆ ತೊಂದರೆಯಾಗುವ ರೀತಿಯಲ್ಲಿ ಜಾನುವಾರುಗಳನ್ನು ಸಾಕುವುದು ಮನುಷ್ಯ ಧರ್ಮ ಅಲ್ಲ ಎನ್ನುವುದನ್ನು ಇನ್ನಾದರೂ ಒಪ್ಪಿಕೊಳ್ಳಬೇಕಾಗಿದೆ. ಈ ಬಿಡಾಡಿ ದನಕರುಗಳ ಮಾಲೀಕರಿಗೆ ಸಂಬಂಧಿಸಿದ ದನಕರುಗಳನ್ನು ಒಪ್ಪಿಸಿದ್ದಲ್ಲಿ ಮತ್ತೆ ಅವರು ಅವುಗಳನ್ನು ರಸ್ತೆಗೆ ಬಿಡುವುದು ನಿಶ್ಚಿತವಾಗಿರುವುದರಿಂದ ಗೋರಕ್ಷಕರು ಇವುಗಳನ್ನು ಗ್ರಾಮೀಣ ಭಾಗದ ಜನರಿಗೆ ಪ್ರೀತಿಯಿಂದ ಸಾಕಲು ನೀಡುವುದೇ ಒಳಿತು ಎಂಬ ಅಭಿಪ್ರಾಯವು ಕೇಳಿಬರುತ್ತಿದೆ. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಹಾಗೂ ಗೋರಕ್ಷಕರ ಈ ಕಾರ್ಯಕ್ಕೆ ನಗರದ ಗೋ ಪ್ರೇಮಿಗಳ ತುಂಬು ಹೃದಯದ ಸಹಕಾರದ ಅನಿವಾರ್ಯತೆಯೂ ಇದೆ.